ಇದೇ ತಿಂಗಳು 26ನೇ ತಾರೀಕು ನಡೀತಾ ಇರ್ತಕ್ಕಂಥ ಈ ದೇಶದ ಹಾಗೂ ಈ ರಾಷ್ಟ್ರದ ಚುನಾವಣೆ ದಿನಾಂಕ ಈಗಾಗಲೇ ಪ್ರಕಟ ಆಗಿದೆ. ಇವತ್ತು 20ನೇ ತಾರೀಕು. ಇನ್ನೇನು ನಮ್ಮ ಮುಂದೆ ಇರ್ತಕ್ಕಂಥದ್ದು 5 ದಿನಗಳ ಕಾಲ ಅಷ್ಟೇ. ಇವತ್ತು ನಮ್ಮ ಪ್ರಚಾರಕ್ಕೆ ಇರ್ತಕ್ಕಂಥ ಒಂದು ಸಮಯ. ಹಾಗಾಗಿ ಇವತ್ತು ವಿಶೇಷವಾಗಿ ನಾನು ಹೆಚ್ಚಾಗಿ ಸಮಯ ತಗೊಳ್ಳಿಕ್ಕೆ ಹೋಗೋದಿಲ್ಲ. ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಹುಟ್ಟು ಹೋರಾಟಗಾರರಾಗಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಸಾಹೇಬರ ಹೋರಾಟದ ಹಿನ್ನೆಲೆಯಲ್ಲಿ ರೈತ ಪರವಾದಂತ ಒಂದು ಚಿಂತನೆಯೊಂದಿಗೆ ಜೊತೆಯಲ್ಲಿ ನೀರಾವರಿ ವಿಚಾರವಾಗಿ ಅತ್ಯಂತ ದೂರದೃಷ್ಟಿ ಇಟ್ಕೊಂಡಿರ್ತಕ್ಕಂಥ ನಾಯಕರು ದೇವೇಗೌಡರು ಸಾಹೇಬರ ಒಂದು ಶ್ರಮದಿಂದ ಇವತ್ತು ಈ ಪಕ್ಷವನ್ನ ಕಟ್ಟಿಬೆಳೆಸಿದ್ದರಿಂದಲೂ ಇವತ್ತಿನವರೆಗೂ ನಿರಂತರವಾಗಿ ರಾಜ್ಯದಲ್ಲಿ ಯಾವುದಾದ್ರೂ ಜಿಲ್ಲೆ ರಾಜಕೀಯವಾಗಿ ಅತಿ ಹೆಚ್ಚು ಶಕ್ತಿಯನ್ನ ಜನತಾದಳ ಪಕ್ಷಕ್ಕೆ ತಂದ್ಕೊಂಡಿರ್ತಕ್ಕಂಥ ಜಿಲ್ಲೆ ಇದ್ರೆ ಅದು ಮಂಡ್ಯ ಜಿಲ್ಲೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಬೇಕಾಗ್ತದೆ. ವಿಶೇಷವಾಗಿ ಮಂಡ್ಯ ಜಿಲ್ಲೆ ಅಂದ್ರೆ ಇವತ್ತು ನಮಗೆ ಮೊದಲು ನೆನಪಾಗ್ತಕ್ಕಂಥದ್ದು ಒಂದು ರೈತರು, ಒಂದು ಕಾವೇರಿ ತಾಯಿ. ಇದೇ 2013 ಹಾಗೂ 2018 ಮಧ್ಯೆ ಅಲ್ಲಿಗೆ ಬತ್ತಿಕೊಳ್ಳೋಣ. ಇದೇ 2013 ಹಾಗೂ 2018 ಮಧ್ಯೆ ರಾಜ್ಯದಲ್ಲಿ ಬರಗಾಲ ಪ್ರಾರಂಭ ಆಯಿತು. ಯಾವ ರೀತಿ ಇವತ್ತು ಮತ್ತೆ ಬರಗಾಲ ಪ್ರಾರಂಭ ಆಗೋದು, ಕಾಂಗ್ರೆಸ್ ಪಕ್ಷ ಯಾವತ್ತು ಆಡಳಿತಕ್ಕೆ ಬರುತ್ತೆ ರಾಜ್ಯದಲ್ಲಿ ಆಗೆಲ್ಲ ಬರಗಾಲ ಪ್ರಾರಂಭ ಆಗ್ತದೆ. 13 ಹಾಗೂ 18 ಮಧ್ಯೆ ಬರಗಾಲದಿಂದ ಸಾಕಷ್ಟು ರೈತರುಗಳು ಆತ್ಮಹತ್ಯೆ ಮಾಡ್ಕೊಂಡ್ರು. ಅತಿ ಹೆಚ್ಚು ರೈತರುಗಳು ಮಂಡ್ಯ ಜಿಲ್ಲೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಂತ ಸನ್ನಿವೇಶ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಮಂಡ್ಯದಲ್ಲಿ ಇರ್ತಕ್ಕಂಥ ಪ್ರತಿ ರೈತಾಪಿ ಕುಟುಂಬದ ಮನೆಗಳಿಗೆ ತೆರಳಿ ಸಾಂತ್ವನವನ್ನ ಹೇಳೋದಷ್ಟೇ ಅಲ್ಲದೆ ಆರ್ಥಿಕವಾಗಿ ನೆರವನ್ನ ನೀಡಿ ಅವತ್ತು ಒಂದು ದೃಢವಾದಂತ ಒಂದು ಸಂಕಲ್ಪವನ್ನ ತೊಡ್ತಾರೆ, ಒಂದು ನಿರ್ಧಾರವನ್ನು ಮಾಡ್ತಾರೆ. 2018 ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಒಂದು ಮಾತನ್ನ ಕೊಡ್ತಾರೆ. 2018ರಲ್ಲಿ ಅವರು ಕೊಟ್ಟಂತ ಮಾತು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡ್ತಾನೆ ಅಂದ್ರು. ಅವರು ಕೊಟ್ಟಂತ ಮಾತನ್ನ 14 ತಿಂಗಳಲ್ಲಿ ಕುಮಾರಣ್ಣ ಅವರು 25,000 ಕೋಟಿ ಇಡೀ ರಾಜ್ಯದಲ್ಲಿ ಪ್ರತಿ ರೈತ ಕುಟುಂಬಗಳಿಗೆ 2 ರಿಂದ 3 ಲಕ್ಷ ಸಾಲ ಮನ್ನಾ ಆಗಿರ್ತಕ್ಕಂಥ ಸಾಕ್ಷಿ ಗುಡ್ಡ ಇವತ್ತು ನಮ್ ಕಣ್ ಮುಂದೆ ಇರ್ತಕ್ಕಂಥದ್ದು. ಮೊನ್ನೆ ಮದ್ದೂರ್ಗೆ ಹೋಗಿದ್ದೆ. ಮದ್ದೂರ್ಗೆ ಹೋದಾಗ ನೋಡಿದೆ KM ದೊಡ್ಡಿಯಲ್ಲಿ ಮಹೇಶ್ ಅಂತಕ್ಕಂಥ 45 ವರ್ಷ ರೈತ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ರಾಜ್ಯದಲ್ಲಿ ಇವತ್ತೇನು ಬರಗಾಲ ಪ್ರಾರಂಭ ಆಗಿದೆ, ಈ ಕಾಂಗ್ರೆಸ್ನ ಪಕ್ಷ ಇವತ್ತು ಎಂದು ಕೂಡ ರೈತರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಪಕ್ಷ ಅಲ್ಲ. ಇವತ್ತು ನಮ್ಮ ರೈತರುಗಳ ಬೋರ್ಗಳಿಗೆ ಇವತ್ತು TC ಕನೆಕ್ಷನ್ಗೆ ಏನು 10,000 ರೂಪಾಯಿ ಇತ್ತು ಇಂದಿನ ರಾಜ್ಯ ಸರ್ಕಾರ, 10,000 ರೂಪಾಯಿ ನಿಗದಿ ಮಾಡಿದಂತದನ್ನ ಇವತ್ತಿನ ರಾಜ್ಯ ಸರ್ಕಾರ 2.5 ಲಕ್ಷ ರೂಪಾಯಿ ಇವತ್ತು TC ಕನೆಕ್ಷನ್ಗೆ ಇವತ್ತು ಏರಿಕೆ ಮಾಡಿರ್ತಕ್ಕಂಥದ್ದು. ಇದು ರೈತ ವಿರೋಧಿ ಸರ್ಕಾರ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಇವತ್ತೇನು ಪುಟಗಟ್ಟಲೆ ಜಾಹೀರಾತುಗಳನ್ನ ಕೊಡ್ತಾರೆ ಕಾಂಗ್ರೆಸ್ ಪಕ್ಷ, ತರಾತುರಿಯಲ್ಲಿ 5 ಗ್ಯಾರಂಟಿಗಳ ಫಲಾನುಭವಿಗಳ ಸಭೆ ಮಾಡ್ತಾರೆ. ಇದಕ್ಕೆಲ್ಲ ಎಷ್ಟು ಕೋಟಿ ಹಣ ಖರ್ಚಾಗ್ತದೆ? ಯಾರ ದುಡ್ಡಿದು? ಈ ರಾಜ್ಯದ ಸಂಪತ್ತನ್ನ ಇವತ್ತು ಲೂಟಿ ಮಾಡಿ ಇವತ್ತು BDA ತಗಲಿ, BBMP ತಗಲಿ, ಎಲ್ಲ ಪ್ಲಾನಿಂಗ್ ಅಥಾರಿಟಿ ಇವತ್ತೇನು ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು ಇವತ್ತು ಓಸಿಗಳಿಗೆ 75 ರೂಪಾಯಿ ಸ್ಕ್ವೇರ್ ಫೀಟ್ ಫಿಕ್ಸ್ ಮಾಡವ್ರೆ ಅಡಿ. ಇವತ್ತು ಕೋಟ್ಯಾಂತರ ರೂಪಾಯಿ ಹಣ ಇವತ್ತು ಏನು ಈ ರಾಜ್ಯದ ಕರ್ನಾಟಕ ರಾಜ್ಯದ ಜನತೆ ಇವತ್ತು ತೆರಿಗೆ ಕಟ್ತಕ್ಕಂಥ ಹಣವನ್ನ ಇವತ್ತು ಈ ಕಾಂಗ್ರೆಸ್ನ ಸರ್ಕಾರ ನಮ್ಮ ಸಂಪತ್ತನ್ನ ಅಕ್ಕಪಕ್ಕ ರಾಜ್ಯಗಳಿಗೆ ಸಾಗಾಣಿಕೆ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ದುರದೃಷ್ಟಕರ. ಇವತ್ತು 86 ಅಡಿ ನೀರಿದೆ. 72 ಅಡಿ ನೀರಿದ್ದಂತ ಸಂದರ್ಭದಲ್ಲಿ ಹಳೆ ಹಿಂದಿನ ರಾಜ್ಯ ಸರ್ಕಾರಗಳು ರೈತರು ಹೊಲ ಗದ್ದೆಗೆ ನೀರು ಬಿಟ್ಟಿರ್ತಕ್ಕಂಥ ಉದಾಹರಣೆ ಇದೆ, ಹೌದಲ್ವೋ? ಇವತ್ತು 86 ಅಡಿ ನೀರದೆ, ಇವತ್ತು ಒಂದು ಡ್ರಾಪ್ ಕೂಡ ಇವತ್ತು ರೈತರುಗಳಿಗೆ ನೀರನ್ನ ಬಿಡ್ತಕ್ಕಂಥ ಕೆಲಸ ಇವತ್ತು ಈ ರಾಜ್ಯ ಸರ್ಕಾರ ಮಾಡಿಲ್ಲ. ಒಂದು ಮಾತನ್ನ ಹೇಳ್ಬೇಕಾಗ್ತದೆ ತಾಯಿ,
ಸಾಕಷ್ಟು ಜನ ಹೆಣ್ಮಕ್ಳು ನಿಂತೀರಿ, ಬಿಸ್ತಲ್ಲ ನಿಮ್ ನಿಲ್ಸ್ಕೊಳಕ್ ರೆಡಿ ಇಲ್ಲ. ಹೆಂಗೋ ಪುಣ್ಯಾತ್ಮ ಕುಮಾರಣ್ಣ ಬಂದ್ಮೇಲೆ ಮಳೆ ಬಂದದೆ. ನಿಮ್ಮೆಲ್ಲರಿಗೆ ಕಾಂಗ್ರೆಸ್ನವರು 2,000 ರೂಪಾಯಿ ಕೊಟ್ಟು 2,000 ರೂಪಾಯಿ ಕೊಟ್ಟು ಗೃಹಲಕ್ಷ್ಮಿ ಯೋಜನೆ ಅಂತಕ್ಕಂಥದನ್ನ ಮಾತನಾಡ್ತಾರೆ. ನೋಡಿ ನಮ್ ಗಂಡ ಐಕ್ಳು ಏನೋ ಹೇಳ್ತಾರೆ, ಇಲ್ಲ ಮೆಣ್ಣ ರೇಟು ಏರಿಕೆ ಮಾಡಿ 400 ರೂಪಾಯಿ ಗಂಡ ಐಕ್ಳು ಹೊಟ್ಟೆ ಹೊಡೆದು ಕೈತಿಗಳದು. ಹೌದಲ್ವೇ? ಏರಿಕೆ ಮಾಡೋರ ನಿಮ್ ಮನೆಯವ್ರಿಗೆ 2,000 ಕೊಡೋದು, ನಿಮ್ ಮತ್ತೆ 2,000 ಜಾಸ್ತಿ ನಿಮ್ ಹೊಟ್ಟೆ ಮೇಲೆ ಹೊಡೆಯೋದು, ಕಿತ್ಕೊಳ್ಳೋದು. ಇದು ಈ ಕಾಂಗ್ರೆಸ್ ಪಕ್ಷದ ಸಾಧನೆ. ಕಾಂಗ್ರೆಸ್ನವರೇ ಹೇಳಿದರೆ ತಾಯಿ ಸ್ವತಃ ಏನಾದ್ರೂ 2,000 ರೂಪಾಯಿ ಬರ್ತಾ ಇದೆ ಅಂತಕ್ಕಂಥದ್ದಾದ್ರೆ 4 ಮತ್ತೊಂದು ಜನಕ್ಕೆ ಬಹುಶಃ ಈ ಲೋಕಸಭಾ ಚುನಾವಣೆ ಬಳಿಕ ಕಾಂಗ್ರೆಸ್ನವರು ಮೊನ್ನೆ ನಮ್ಮ ರಾಮನಗರ ಜಿಲ್ಲೆನಲ್ಲಿ ಒಂದು ಭಾಷಣ ಮಾಡ್ತಾರೆ. 5 ಫಲಾನುಭವಿಗಳ ಗ್ಯಾರಂಟಿ ಸಭೆಯಲ್ಲಿ ರಾಮನಗರ ಜಿಲ್ಲೆನಲ್ಲಿ ಮಾಗಡಿ ತಾಲೂಕಿನ ಶಾಸಕರು ಒಂದು ಮಾತು ಹೇಳ್ತಾರೆ. ಏನಾದ್ರೂ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಸಂಸದರು ಕಾಂಗ್ರೆಸ್ನಿಂದ ಆಯ್ಕೆ ಆಗದೆ ಹೋದಂತ ಸಂದರ್ಭದಲ್ಲಿ 5 ಗ್ಯಾರಂಟಿಗಳನ್ನ ಲೋಕಸಭಾ ಚುನಾವಣೆ ಕಳೀತಾ ಇದ್ದಂಗೆ ಮಾರನೇ ದಿನವೇ ರದ್ದು ಮಾಡ್ತೇವೆ ಅಂತಕ್ಕಂಥ ಬೆದರಿಕೆಯನ್ನ ಹೆಣ್ಮಕ್ಳನ್ನ ಕೂರಿಸ್ಕೊಂಡು ಆ ವೇದಿಕೆಯಲ್ಲಿ ಸ್ವತಃ ಕಾಂಗ್ರೆಸ್ನವರೇ ಹೇಳಿರ್ತಕ್ಕಂಥ. ಇವತ್ತು ಶ್ರೀ ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷದಿಂದ ಈ ದೇಶದ ರಕ್ಷಣೆಗೆ, ಈ ದೇಶದ ಸುಭದ್ರತೆಗೆ, ಈ ದೇಶದ ಅಭಿವೃದ್ಧಿಗೋಸ್ಕರ ಅವ್ರ ತಾಯಿ 2022 ಡಿಸೆಂಬರ್ 30ನೇ ತಾರೀಕು ತೀರ್ಕೊಂಡು ಹೋದಂತ ಸಂದರ್ಭದಲ್ಲಿ, ನಿಧನರಾದಂತ ಸಂದರ್ಭದಲ್ಲಿ 9:30 ಗಂಟೆಗೆ ಅವರ ಅಂತಿಮ ಸಂಸ್ಕಾರವನ್ನ ಮಾಡಿ ಬೆಳಗ್ಗೆ 11 ಗಂಟೆಗೆ ಕೂತ್ಕೊಂಡು ಮತ್ತೆ ದೇಶದ ಕೆಲಸ ಮಾಡ್ಲಿಕ್ಕೆ ಇವತ್ತು ನರೇಂದ್ರ ಮೋದಿಜಿ ಅವರು ಮುಂದಾಗ್ತಾರೆ. ಇವತ್ತು ಇಡೀ ವಿಶ್ವದಲ್ಲೇ ಭಾರತ ದೇಶವನ್ನ ವಿಶ್ವಗುರು ಅಂತಕ್ಕಂಥ ಒಂದು ಪ್ರಖ್ಯಾತಿಯನ್ನ ಕೊಟ್ಟಿರ್ತಕ್ಕಂಥ ವಿಶ್ವ ನಾಯಕ ಇವತ್ತು ಚಿಕ್ಕಬಳ್ಳಾಪುರಕ್ಕೆ, ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬಹುಶಃ ತಾವೆಲ್ಲ ನೋಡಿರ್ಬೋದು ಮಾಧ್ಯಮದಲ್ಲಿ. ಮೊನ್ನೆ ದಿನ ಮೈಸೂರಿನಲ್ಲಿ ನಡೆದಂತ ಶ್ರೀ ಪ್ರಧಾನ ಮಂತ್ರಿಗಳ ಜೊತೆಯಲ್ಲಿ ಮತ್ತೊಬ್ರು ರೈತ ನಾಯಕರು, ಮಾಜಿ ಪ್ರಧಾನ ಮಂತ್ರಿಗಳು ದೇವೇಗೌಡರು ಸಾಹೇಬರು 12 ನಿಮಿಷಗಳ ಕಾಲ ಅವರ ಪಕ್ಕದಲ್ಲಿ ಕುಳಿತು ಬಹಳ ಸ್ಪಷ್ಟವಾದಂತ ಸಂದೇಶ ಸಾರ್ತಾರೆ. ಇವತ್ತೇನು NDA ಮೈತ್ರಿಕೂಟದ ಪಕ್ಷಗಳು ಇವತ್ತು ಒಟ್ಟಾಗೆ ಇವತ್ತು ಈ ದೇಶದಲ್ಲಿ ಶ್ರೀ ನರೇಂದ್ರ ಮೋದಿಜಿಯವ್ರನ್ನ ಕನಿಷ್ಠ ಪಕ್ಷ 400ಕ್ಕೂ ಹೆಚ್ಚು ಸ್ಥಾನಗಳು, 150 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ಭಾರತ ದೇಶದ ಪ್ರತಿಯೊಬ್ಬರ ಒಂದು ಆಶೀರ್ವಾದದಿಂದ ಮತ್ತೊಮ್ಮೆ ಶ್ರೀ ನರೇಂದ್ರ ಮೋದಿಜಿಯವ್ರನ್ನ 3ನೇ ಬಾರಿ ದೇಶದ ಪ್ರಧಾನಮಂತ್ರಿಗಳಾಗಿ ಮಾಡಿ ಇವತ್ತು ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಇರ್ತಕ್ಕಂಥದ್ದು, ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ವಿಶೇಷವಾಗಿ ಇರ್ತಕ್ಕಂಥದ್ದು ಬಹಳ ಮುಖ್ಯವಾದಂತ ಸಮಸ್ಯೆ. ನಮ್ಮ ಮನಸ್ಸಿಗೆ ಮಂಡ್ಯ ಅಂದ ತಕ್ಷಣ ಬರ್ತಕ್ಕಂಥದ್ದು ಕಾವೇರಿ. ಆ ಕಾವೇರಿ ತಾಯಿಯ ರಕ್ಷಣೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಇವತ್ತು ಕಾವೇರಿಯ ವರಪುತ್ರ ಆಗಿರ್ತಕ್ಕಂಥ ನೀವು ಬೆಳೆಸಿರ್ತಕ್ಕಂಥ ಈ ರಾಜ್ಯವನ್ನ 7 ಬಾರಿ ಆಡಳಿತವನ್ನ ಮಾಡಿ ಕೇವಲ 20 ತಿಂಗಳು 14 ತಿಂಗಳಲ್ಲಿ ಅತ್ಯಂತ ಜನಪರವಾದಂತ ಕಾರ್ಯಕ್ರಮಗಳು, ಗ್ರಾಮ ವಾಸ್ತವ್ಯ ಇರ್ಬೋದು, ಜನತಾ ದರ್ಶನ ಇರ್ಬೋದು. ಇಲ್ಲಿ ತಾಯಂದ್ರಿಗೊಂದು ಮಾತು ಹೇಳ್ತೀನಿ ತಾಯಿ, ಈ ಹಿಂದೆ ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಸಾಕಷ್ಟು ಜನ ಹೆಣ್ಮಕ್ಳುಗಳು ರಾಜ್ಯದಲ್ಲಿ ಕುಮಾರಣ್ಣ ಎಲ್ಲೇ ಹೋದ್ರೆ ಒಂದು ಅಳಿಲಿಂತ ಹೊಡ್ಕೊಂಡು ಬಹಳ ಜನ ಇವತ್ತು ತಿಂಗುಲಿ ಮಾಡ್ತಕ್ಕಂಥದ್ದು, 100 ರೂಪಾಯಿ 200 ರೂಪಾಯಿ ಸಂಪಾದನೆ ಮಾಡ್ತಕ್ಕಂಥದ್ದು. ಸಾಕಷ್ಟು ಜನ ಇವತ್ತು ಬಡ ಕುಟುಂಬಗಳು 100 ರೂಪಾಯಿ 200 ರೂಪಾಯಿ 300 ರೂಪಾಯಿ ಸಂಪಾದನೆ ಮಾಡಿ ಕುಟುಂಬವನ್ನ ನಿರ್ವಹಣೆ ಮಾಡ್ತಿದ್ದೀವಿ. ಅಂತ ಒಂದು ಸಂದರ್ಭದಲ್ಲಿ ಏನು ಸಾರಾಯಿ ಮತ್ತೆ ಲಾಟ್ರಿ ಇವೆರಡು ಚಟಗಳಿಗೆ ಬಲಿಯಾಗಿ ಆ ದುಡ್ಡನ್ನ ಕುಟುಂಬದ ನಿರ್ವಹಣೆಗೆ ತಗೊಂಡ್ ಬರ್ದಿರಾ ಕುಟುಂಬಗಳು ಬೀದಿಗೆ ಬಂದಂತ ಪರಿಸ್ಥಿತಿಲಿ ರಾಜ್ಯದ ಹೆಣ್ಮಕ್ಳು ಕುಮಾರಣ್ಣನ ಹತ್ರ ಬಂದು ಅಳಿಲಿನ ತೋಡ್ಕೊಂಡ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಲಾಟ್ರಿ ಮತ್ತೆ ಸಾರಾಯಿನ ನಿಷೇಧ ಮಾಡಿದಂತ ಒಂದು ಕೀರ್ತಿ ಅಂದಿನ ಮುಖ್ಯಮಂತ್ರಿಗಳು ಕುಮಾರಣ್ಣನಿಗೆ ಸಲ್ಲಬೇಕಾಗ್ತದೆ. ದಲಿತ ಸಮುದಾಯದ ವರ್ಗದವರು ಇವತ್ತು ಯಾರಾದ್ರೂ ಈ ಊರಿನಲ್ಲಿ ಇದ್ರೆ ನಾನೊಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇವತ್ತೇನು 11,000 ಕೋಟಿ SC ST ಮೀಸಲಾತಿಗೆ ಇಟ್ಟಂತ SCPTC TSP ವರ್ಕ್ಗೆ ಬಿಡುಗಡೆ ಮಾಡಿದಂತ ಒಂದು ಹಣ ಇತ್ತು. ಆ ಹಣವನ್ನ ಸಂಪೂರ್ಣವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳನ್ನ ಅದನ್ನ ಬಳಕೆ ಮಾಡ್ಕೊಂಡಿರ್ತಕ್ಕಂಥ
ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಗೊಂದಲದ ವಾತಾವರಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ದಲಿತ ಸಮುದಾಯಗಳಿಗೆ ಇವತ್ತು ಹೇಳ್ತಾರೆ, ಇವತ್ತು ಈ ಸಂವಿಧಾನವನ್ನ ರಚನೆ ಮಾಡಿರ್ತಕ್ಕಂಥ ಸಂವಿಧಾನಿ ಶಿಲ್ಪಿ, ಆರ್ಥಿಕ ತಜ್ಞರು ಅಂತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ನಾವೇನ್ ನೆನೆಸ್ಕೊಳ್ತೇವೆ, ಸ್ಮರಿಸ್ಕೊಳ್ತೇವೆ. ಅವರು ಕೊಟ್ಟಿರ್ತಕ್ಕಂಥ ಈ ಸಂವಿಧಾನವನ್ನ ನರೇಂದ್ರ ಮೋದಿಜಿ ಅವರು ಬದಲಾವಣೆ ಮಾಡ್ತಾರೆ ಅಂತಕ್ಕಂಥ ಸುಳ್ಳು ಅಪಪ್ರಚಾರವನ್ನ, ಸುಳ್ಳು ವದಂತಿಯನ್ನ ಇವತ್ತು ಕಾಂಗ್ರೆಸ್ ಪಕ್ಷದವರೇನು ಹೊರಡಿಸ್ತಾ ಇದ್ದಾರೆ. ಇವತ್ತು ಒಂದು ಮಾತನ್ನ ಹೇಳ್ಬೇಕಾಗ್ತದೆ. ಶ್ರೀ ನರೇಂದ್ರ ಮೋದಿಜಿ ಅವರು ಸ್ವತಃ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಈ ಸಂವಿಧಾನವನ್ನ ಬದಲಾವಣೆ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. 67 ವರ್ಷದಲ್ಲಿ ಈ ಸಂವಿಧಾನವನ್ನ ತಿದ್ದುಪಡಿ 98 ಬಾರಿ ಮಾಡಿರ್ತಕ್ಕಂಥ ಪ್ರಯತ್ನ ಯಾವ್ದಾದ್ರು ಮಾಡಿದ್ರೆ, ಯಾವ್ದಾದ್ರು ಪಕ್ಷ ಇದ್ರೆ ಈ ದೇಶದಲ್ಲಿ ಅದು ಕಾಂಗ್ರೆಸ್ನ ಪಕ್ಷ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ದಯಮಾಡಿ ಇನ್ನೂ ಹೆಚ್ಚು ಗ್ರಾಮಗಳಿಗೆ ಇವತ್ತು ಭೇಟಿ ಕೊಡ್ತಕ್ಕಂಥದ್ದು ಬಹಳ ಇವತ್ತು ಸಮಯ ನಿಗದಿ ಮಾಡ್ಕೊಂಡಿದಾರಣ. ನಿಮ್ಮೆಲ್ಲರ ಸಹಕಾರ ಎಂದೂ ಕೂಡ ಕುಮಾರಣ್ಣವ್ರ ಮೇಲೆ, ಪಕ್ಷದ ನಾಯಕರ ಮೇಲೆ ಪ್ರತಿ ಚುನಾವಣೆಯಲ್ಲೂ ಕೂಡ ನೀವು ಆಶೀರ್ವಾದವನ್ನು ಮಾಡಿದ್ದೀರಿ. ಇವತ್ತು ನೀವು ಬೆಳೆಸಿರ್ತಕ್ಕಂಥ ರಾಜ್ಯ ನಾಯಕರು, ರೈತ ನಾಯಕರು ಬಂದು ನಿಮ್ಮ ಮುಂದೆ ನಿಂತಿದ್ದಾರೆ. ದಯಮಾಡಿ ಇವತ್ತು ಮಂಡ್ಯ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಇವತ್ತು ನಿಮ್ಮೆಲ್ಲರ ಒಂದು ಆಶೀರ್ವಾದ, ಸಹಕಾರ, ನಿಮ್ಮ ಆರೈಕೆ ಇರಬೇಕು ಕುಮಾರಣ್ಣನ ಮೇಲೆ ಅಂತ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಅಣ್ಣ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.